ಏನಾಯ್ತು ಈ ಅಂಜಲಿಗೆ? ಅದು ಯಾವುದೋ ಕಿತ್ತೋಗಿರೋ ಸ್ಯಾಡ್ ಸ್ಟೇಟಸ್ ಎಲ್ಲ ಹಾಕಿದಾಳಲ್ಲ. ಹಲೋ ಹಲೋ ಅಮ್ಮು, ನಿನಗೆ ನಿನ್ನ ತಮ್ಮ ತಂಗಿ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಇದೆಯಾ? ಯಾಕೋ ಏನಾಯ್ತು? ಅಂಜಲಿ ಲೋನ್ಲಿ ಸ್ಟೇಟಸ್ ಹಾಕಿದಾಳೆ, ನೋಡಿದ್ಯಾ? ಹೌದಾ, ಒಂದು ನಿಮಿಷ ಇರು, ಚೆಕ್ ಮಾಡ್ತೇನೆ. ಬೇಕಂತ ಮಾಡಿರ್ತಾನೆ. ಹಲೋ, ಅವಳು ಯಾವ ಸ್ಟೇಟಸ್ಸು ಹಾಕಿಲ್ಲ ಇವತ್ತು. ನೀನು ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡಬೇಡ, ನಂಗೆ ತುಂಬ ಕೆಲಸ ಇದೆ, ಇಡ್ತೀನಿ ಫೋನು. ಅಂಜಲಿ ಸ್ಟೇಟಸ್ಸೇ ಹಾಕಿಲ್ವಾ? ಮತ್ತಿದೇನು? ಸುಶಿ, ಒಂದು ನಿಮಿಷ. ಏನಾಯ್ತು ಅದು? ಅಂಜಲಿ ಸ್ಟೇಟಸ್ ನೋಡು. ಅಂಜಲಿ ಸ್ಟೇಟಸ್ಸಾ? ಅಂಜಲಿ ಏನು ಸ್ಟೇಟಸ್ ಅಪ್ಲೋಡ್ ಮಾಡಿಲ್ಲ ಅದಿ. ಅಂಜಲಿ ಸ್ಟೇಟಸ್ ಹಾಕಿಲ್ವಾ? ಏನಪ್ಪ ಇದು ಮಾಯಾಲೋಕ? ಯಾರಿಗೂ ಕಾಣದೇ ಇರೋದು ನನಗೆ ಮಾತ್ರ ಕಾಣ್ತಾ ಇದೆ. ಓಹೋ ಹೋ ಹೋ ಹೋ, ಮೇಡಮ್ಮು ಪ್ರೈವಸಿ ಸೆಟ್ಟಿಂಗಲ್ಲಿ ನನಗೆ ಮಾತ್ರ ಕಾಣಿಸೋ ಥರ ಸ್ಟೇಟಸ್ ಹಾಕಿದ್ದಾರೆ. ಹಲೋ ಮೇಡಮ್, ಬನ್ನಿ ಇಲ್ಲಿ. ಏನಿದು? ಏನು? ಇದು ಯಾವುದೋ ಕಿತ್ತೋಗಿರೋ ಸ್ಯಾಡ್ ಕೋಡ್ಸ್ ಎಲ್ಲ ಸ್ಟೇಟಸಲ್ಲಿ ಹಾಕೊಂಡಿದ್ಯಲ್ಲ, ಯಾಕೆ? ಅದೆಲ್ಲ ನಿನಗೇನಕ್ಕೆ ಬಿಡು. ಏನೇ, ನೀನು ಹುಡುಗ ಏನಾದರೂ ಕೈ ಕೊಟ್ನಾ? ಹುಡುಗನ? ಯಾವನವನು? ಹುಡುಗ ಇಲ್ವಾ? ಹಾಗಾದ್ರೆ ಹುಡುಗಿ ಕೈ ಕೊಟ್ಲಾ? ಆ ಸ್ಟೇಟಸ್ಸು ನೀನು ನೋಡಲಿ ಅಂತ ಹಾಕಿರೋದು, ನಿನ್ನ ಮೇಲಿನ ಕೋಪಕ್ಕೋಸ್ಕರ. ನನ್ನ ಮೇಲೆ ಕೋಪ? ಓಕೆ, ಬಟ್ ಯಾಕೆ? ನನಗೊಬ್ಬ ಅಕ್ಕ, ಒಬ್ಬ ಅಣ್ಣ, ಇಬ್ಬರು ಕಸಿನ್ಸು, ಇದ್ರೂ ವೇಸ್ಟು. ನಾವು ಮೊದಲು ಹೋಗೋ ಥರ ಐಸ್ ಕ್ರೀಮ್ ಔಟಿಂಗ್ ಹೋಗೋಣ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಅಷ್ಟೇನಾ? ಎಲ್ರೂ ಕರಿತೀನಿರೋ, ಈಗಲೇ ಹೋಗೋಣ. ಇನ್ನೊಂದು ಫೋಟೋ ಕಣೋ. ಈಗ ತೆಗ್ದಿದ್ದೇನಾಯ್ತೆ? ಯಾಕೋ ನನ್ನ ಫೇಸಲ್ಲಿ ಗ್ಲೋನೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಇನ್ನೊಂದು ಫೋಟೋ. ಸರಿ ಕೊಡು, ಬೇರೆ ಆ್ಯಂಗಲಲ್ಲಿ ತೆಗಿಯೋಣ. ಇವಾಗ ಇದನ್ನ ಸ್ಟೇಟಸ್ ಹಾಕ್ತೀನಿ. ಶೋಭಿತಾ ಅಕ್ಕಂಗೆ ಕರೆದ್ರೂ ಬಂದಿಲ್ಲ ಅಲ್ವಾ, ಇದನ್ನ ನೋಡಿ ಅವಳು ಹುರ್ಕೋಬೇಕು. ಮುಗೀತಾ ನಿಮ್ ಫೋಟೋ ಶೂಟ್ ಸಂಭ್ರಮ? ನೀನ್ ಬರ್ದೆ ಹೇಗ್ ಕಂಪ್ಲೀಟ್ ಆಗತ್ತೆ? ಬಾಬಾ. ನಾನ್ ಬರಲ್ಲಪ್ಪ. ನೀನು 100 ಫೋಟೋ ತಗೊಳ್ಳೋಷ್ಟರಲ್ಲಿ ನನ್ನ ಐಸ್ ಕ್ರೀಮ್ ಕರಗ್ ನೀರಾಗ್ಬಿಟ್ರು. ಸುಶಿ ಅಣ್ಣ, ಅದು ಹೋದ್ರೆ ಇನ್ನೊಂದು ತಗೊಂಡ್ರೆ ಆಯ್ತು. ನೀನ್ ಬಾ, ಇವಾಗ ಫೋಟೋ ಪೋಸ್ ಕೊಡು. ಇನ್ನೊಂದು ತಗೊಳ್ಳೋದಾದ್ರೆ 1 ಫೋಟೋಗೇನೋ 100 ಫೋಟೋ ಪೋಸ್ ಕೊಡ್ತೀನಿ, ನಡಿ. ಅಂಜು, ನಾನು ಹೇಳಿದ ಕೆಲಸ ಮಾಡ್ದೆ ತಾನೆ? ನೀನೇನ್ ಹೇಳ್ದೆ? ಇವಳೇನ್ ಮಾಡಿದ್ಲು? ಸುಶಿ, ನಾವು ಇನ್ನೊಂದು ರೌಂಡ್ ಐಸ್ ಕ್ರೀಮ್ ತಗೊಳ್ಳೋಣವಾ? ಓ ಎಸ್, ಡೆಫಿನೆಟ್ಲಿ. ಎಕ್ಸ್ಕ್ಯೂಸ್ ಮೀ, ಎಲ್ಲ ಮಿಕ್ಸ್ ಫ್ಲೇವರು ಒಂದು 10 ದೊಡ್ಡ ದೊಡ್ಡ ಬಾಕ್ಸ್ ಪ್ಯಾಕ್ ಮಾಡಿ. ಅದು ಅದಿ ಮನೆಯವ್ರಿಗೆಲ್ಲ ಬೇಕಲ್ಲ, ಸೊ ಮನೆಗೆ ಹೋಗಿ ಇನ್ನೊಂದು ರೌಂಡ್ ಪಾರ್ಟಿ ಮಾಡ್ಬೇಕಲ್ಲ, ಅದಕ್ಕೆ. ಸುಶಿ ಅಣ್ಣ, ಮನೆಯವ್ರಿಗ ಅಥವಾ ಅತ್ತಿಗೆಗ? ಅಂಜು, ಅದು ಮನೆಯವ್ರಿಗೂ ಅಲ್ಲ ಅತ್ತಿಗೆಗೂ ಅಲ್ಲ, ಮನೆಗೆ ಹೋದ್ಮೇಲೆ ಅವ್ನು ಇನ್ನೊಂದು ರೌಂಡ್ ತಿನ್ನಕ್ಕೆ ಅಷ್ಟೇ. ನನ್ ಬಿಟ್ಟು ಎಲ್ಲರೂ ನೈಟ್ ಔಟ್ ಹೋಗಿದಾರ. ಅದು ಐಸ್ ಕ್ರೀಮ್ ತಿನ್ನಕ್ಕೆ. ನಂಗೂ ಐಸ್ ಕ್ರೀಮ್ ಬೇಕು. ನಂಗೆ ಹೊಟ್ಟೆ ಉರಿಸ್ತಾ ಇದಾರಲ್ಲ ಇವರೆಲ್ಲ. ಸಂಜೀವ, ಮಕ್ಳಿಗೆ ಟ್ಯೂಷನ್ ತಗೊಂಡಿದ್ದಾಯ್ತೇನಾ? ಹೂನಮ್ಮ, ಈಗ ತಾನೇ ಕಳಿಸ್ಬಿಟ್ಟು ಬಂದೆ. ಹಾ, ಅಮೃತ ಸ್ವಲ್ಪ ನೀರು ಕೊಡಮ್ಮ. ಸಂಜೀವ, ನೀನೇನಾದರೂ ಟೌನ್ ಕಡೆಗೆ ಹೋದ್ರೆ ಮನೆಗೆ 1-2 ಕಾಲು ವರ್ಷ ಮ್ಯಾಟ್ ತಗೊಂಬಪ್ಪ. ಆಯ್ತಮ್ಮ. ಹಾಗೆ ದಿನಸಿ ತರೋದಿದೆ, ಅದನ್ನು ಲಿಸ್ಟ್ ಮಾಡಿಕೊಡ್ತೀನಿ, ಅದನ್ನು ತಗೊಂಬಪ್ಪ. ಸರಿಯಮ್ಮ, ತೊಗೊಂಬರ್ತೀನಿ. ಹಾಂ. ಈ ಹುಡುಗಿ ಏನು ಮಾಡ್ತಾ ಇದ್ದಾಳೆ?
ನೀರು ಕೊಡಮ್ಮ ಅಂತ ಕೇಳಿ ಇಷ್ಟೊತ್ತಾಯ್ತು. ಹಾನು ಇಲ್ಲ ಹೂನು ಇಲ್ಲ. ಅಮೃತ, ಅಮೃತ, ಅಮೃತ ಅವ್ರೆ, ಅಯ್ಯೋ ಏನ್ ಮಾಡ್ತಪ್ಪ ಈ ಹುಡುಗಿ? ಅಮೃತ ಅವ್ರೆ! ನೋಡಿದ್ರೆ ಅದಕ್ಕೆ ನಮ್ಮ ಮನೇಲಿ ಬ್ಲಾಸ್ಟ್ ಮಾಡೋ ಸ್ಕೆಚ್ ಹಾಕಿ ಅಮೃತ ಎಲ್ಲೋ ಎಸ್ಕೇಪ್ ಆಗಿದ್ದಾಳೆ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ. ಅಮೃತ ಅವ್ರು ಕೇಳಿಸ್ಕೊಂಡ್ರೆ ಅವ್ರಿಗೆ ನೋವಾಗಲ್ವಾ? ಅಯ್ಯೋ, ಒಂದು ಸ್ವಲ್ಪ ತಮಾಷೆನೂ ಮಾಡೋ ಹಂಗಿಲ್ಲ ಸಂಜೀವ. ಇದೇನಾದ್ರೂ ಬೇರೆಯವ್ರ ಮನೇಲಿ ಆಗಿದ್ರೆ ಸುಮ್ಮನಿರ್ತಿದ್ರಾ? ಏನದು ಸದ್ದು? ಏನೂ ಆಗಿಲ್ಲ ಕಣಮ್ಮ. ಇಡೀ ಅಡುಗೆ ಮನೆ ಒಂದು ಸ್ವಲ್ಪ ರಾಡಿಯಾಗಿದೆ ಅಷ್ಟೇ. ಸದ್ಯ ಅಮೃತ ಅವ್ರಿಗೇನು ಆಗಿಲ್ವಲ್ಲ? ಅಮೃತ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ ಸಂಜೀವ್ ಅವರೇ. ಅಲ್ಲಮ್ಮ ಅಮೃತ, ಒಲೆ ಮೇಲೆ ಕುಕ್ಕರ್ ಇಟ್ಟು ನೀನ್ ಎಲ್ಲಿಗಮ್ಮ ಹೋಗಿದ್ದೆ? ಈಗ ಮನೆ ಕೆಲಸ ಎಲ್ಲ ನಿಂದೇನಾ ಲಕ್ಷ್ಮಿ? ಹ್ಞೂ ಅದಕ್ಕೆ ನಾನೇ ಕ್ವೀನ್ ಆಫ್ ದ ಕಿಚನ್. ಅದಕ್ಕೆ ಏನು ಗೊತ್ತಾ, ನಾನಿವತ್ತು ಬೆಳಗ್ಗೆ ಶಾವಿಗೆ ಬಾತ್ ಮಾಡಿದ್ದೆ. ತಾತ ತಿಂದಿರೋದ್ರಲ್ಲಿ ದಿ ಬೆಸ್ಟ್ ಶಾವಿಗೆ ಬಾತ್ ಅಂತ ಹೇಳಿದ್ರು ಗೊತ್ತಾ? ಹೌದಾ? ತಾತ ಹೊಗಳಿದ್ದಾರೆ ಅಂದರೆ ನೀನು ತುಂಬ ಚೆನ್ನಾಗೇ ಮಾಡಿರ್ತೀಯ ಬಿಡು. ನೆಕ್ಸ್ಟ್ ಟೈಮು ನೀವು ಬೆಂಗಳೂರಿಗೆ ಬಂದಾಗ ನಿಮಗೂ ಅಣ್ಣನಿಗೂ ಸ್ಪೆಷಲ್ ಬರೀ ಸ್ಪೆಷಲೇ ಮಾಡ್ತೀನಿ. ನಿನಗೆ ಅಡುಗೆ ಮಾಡೋದೆಲ್ಲ ಕಷ್ಟ ಆಗಲ್ವಾ ಲಕ್ಷ್ಮಿ? ಏನು ಕಷ್ಟ ಆಗುತ್ತೆ ಅದಕ್ಕೆ? ನಮ್ಮ ಮನೆ ಕೆಲಸ ನಮ್ಮ ಮನೆ ಅಡುಗೆ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ? ಅಲ್ಲ, ಅಷ್ಟೊಂದು ಜನ ಇದ್ದಾರಲ್ಲ ಅಂತ ಕೇಳಿದೆ. ಎಷ್ಟು ಜನ ಇದ್ರೇನದಕ್ಕೆ? ನಾನು ಊರಲ್ಲಿದ್ದಾಗ 5 ಜನಕ್ಕೆ ಅಡುಗೆ ಮಾಡ್ತಾ ಇದ್ದೆ, ಇಲ್ಲಿ 15 ಜನ. ಏನೇನು ಹಾಕ್ತಿದ್ನೋ ಅದನ್ನ ಒಂದು 3 ಪಟ್ಟು ಜಾಸ್ತಿ ಹಾಕಿದ್ರೆ ಆಯಿತು ಅಷ್ಟೇ. ನನಗೆ ಈ ಅಡುಗೆ ಲೆಕ್ಕಾಚಾರ ಎಲ್ಲ ಏನೂ ಗೊತ್ತಾಗಲ್ಲ ಬಿಡು ಲಕ್ಷ್ಮಿ. ಅಯ್ಯೋ, ಅದು ಯಾವ ಮಹಾವಿದ್ಯೆ ಬಿಡಿ ಅದಕ್ಕೆ. ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದಾಗ ನಾನೇ ನಿಮ್ಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ಅಯ್ಯೋ, ನಾನೊಬ್ಳು ದಡ್ಡಿ ನಿಮ್ಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತಿದ್ದೀನಿ ನೋಡಿ. ಯಾಕೆ ಲಕ್ಷ್ಮಿ ಹಾಗೆ ಹೇಳ್ತೀಯಾ? ನಾನು ಕಲಿಯಲ್ಲ ಅಂತನಾ? ನೀವು ಯಾಕೆ ಅಡುಗೆ ಮಾಡ್ಬೇಕು ಹೇಳಿ? ದೊಡ್ಡಮ್ಮ ಅಡುಗೆ ಮನೆ ಗಾಳಿನೂ ಸುಳಿದಿರೋ ಹಾಗೆ ನೋಡ್ಕೋತಿದ್ದಾರೆ.